ಲೇಡೀಸ್ನಾದ್ರೂ ಕರ್ಕೊಬರ್ಬೋದು, ಇವ್ರನ್ನ ಕರ್ಕೊಬರಕ್ಕಾಗಲ್ಲ. बीच पे नहाने ए अंडरवेयर लिया ना. ನೋಡಿ ನಮ್ಮ ಟ್ರಾವೆಲ್ನ ಶುರು ಮಾಡಿದ್ದೀವಿ. ಇದೇ डेटिंग ನೋಡಿ ಅವ್ನು ಏನು ಮಾಡ್ತಾ ಇದ್ದಾನೆ ನಾಯಿಗೆ ನೋಡಿ. ಎಷ್ಟು ಕ್ರೇಜಿ ಆಗಿದೆ ಅಂದರೆ ರೆಸ್ಟೋರೆಂಟು. ಈಗ ನನ್ನ ಮಗ ಲೇಡೀಸ್ನಾದ್ರೂ ಕರ್ಕೊಬರ್ಬೋದು, ಇವ್ರನ್ನ ಕರ್ಕೊಬರಕ್ಕಾಗಲ್ಲ. ಹೆಂಗ್ ಬಟ್ಟೆ ಹಾಕೋತಾವ್ ನೋಡಿ, ಚೇಂಜ್ ಮಾಡ್ತಾವ್ನ. ಈಗ ಈ ಬಟ್ಟೆ ಹಾಕಿದ್ದ, ಈಗ ಮತ್ತೆ ಚೇಂಜ್ ಮಾಡ್ಬೇಕಂತ. ಅವನೇನ್ ಏನ್ ಮಾಡ್ತಿದ್ಯಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಇವತ್ತು ನಾವು ಒಂದು ಟ್ರೆಕ್ಕಿಂಗ್ ಅಂತ ಅನ್ಕೊಂಡು ಎಲ್ಲೋ ಹೋಗ್ತಾ ಇದೀವಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಜೊತೆ ಜಾಯ್ನ್ ಆಗೋದಕ್ಕೆ 2 ಓಜಿಗಳು ಬಂದಿದ್ದಾರೆ. ಓಜಿ ಅಂದರೆ ನಿಮಗೆ ಏನು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಹಳೆ ಬ್ಲಾಗ್ಸ್ ನೋಡಿ ಓಜಿ ಗೊತ್ತಾಗುತ್ತೆ. ಒಂದು ಸುಂದು ಏನದು ನೋಡಿ, ಇವ್ರು ಬಂದಿದ್ದಾರೆ. ಆಮೇಲೆ ಇನ್ನೊಬ್ಬ ದ ಲೇಡೀಸ್ ಫೇವ್ರೇಟ್. हेलो गाइस, वेलकम बैक टू महंस ब्लॉग. आज हम लोग जा रहे हैं बीच पे नहाने. ए अंडरवेयर लिया ना. ಏನು ತಗೊಂಡಿಲ್ಲ. ನಿಮಗೆ ಕುछ नहीं लिया, अंडरवेयर तो मैं वैसे भी नहीं. ಬ್ರೇಕ್ಫಾಸ್ಟ್ 38 ಗ್ರಾಮ್ಸ್ ಅಲ್ಲ, 38% ಪ್ರೋಟೀನ್ ಬಾರ್ ಅಂತ ನೋಡಿ. ಇವ್ರು ಹೋಯ್ತವ್ರೆ, ಇವರು ಅದೇ ತಿಂತವ್ರೆ ನೋಡಿ. ನಮ್ಮ ಟ್ರಾವೆಲ್ನ ಶುರು ಮಾಡಿದ್ದೀವಿ. ಇದೇ ಟ್ರೈನು, ಆದರೆ ಇನ್ನೂ ನಿಂತ್ಕೊಂಡಿದೆ. ಆದರೆ ಹೋಗೋಣ ಬನ್ನಿ. ट्रेन हो गया आई थिंक दिस टाइम क्या फास्ट हुई प्लस थोड़ी ने ಜಾಕೆಟ್ ಸೆನ್ಸ್ ಚೆನ್ನಾಗಿದೆ ನೋಡಿ. ಮುನ್ಸ್ಟಾರ್ಗೆ ಬಂದಿದ್ದೀವಿ. ಹೊರಗಡೆ ಆಚೆ ಹೋಗ್ಬಿಟ್ಟು ತೋರಿಸ್ತೀವಿ ಹೆಂಗಿದೆ ನೋಡಿ. ಮುನ್ಸ್ಟಾರ್ ಅನ್ನೋ ಒಂದು ಜಾಗ ಮ್ಯೂನಿಕ್ಕಿನ ಪಕ್ಕನೇ ಇರೋದಿದು. ನೋಡಿ ಹೆಂಗಿದೆ ಮ್ಯೂನ್ಸ್ಟರ್. ನಾರ್ಮಲ್ ವೇಗನ್ಸ್ ಬರ್ತಾರೆ ನೋಡಿ. ಬಾಯ್ಸ್ ಎಲ್ಲ ಕ್ರೇಜಿ ಆಗಿದ್ದಾರೆ, ಎಲ್ಲರೂ ಟೈಟ್ ಆಗ್ಬಿಟ್ಟವ್ರು. ಲೆಫ್ಟಲ್ಲಿ ಅವ್ರ ಕಡೆ ತೋರಿಸಿದ್ರೆ ಹೊಡೆದು ಬಿಡ್ತಾರೆ, ಆದರೆ ನೋಡ್ಕೊಳ್ಳಿ. ಹೆವಿ ದೊಡ್ಡದಾಗಿದೆ ರೈಲ್ವೆ ಸ್ಟೇಷನ್ ಇವ್ರದ್ದು. ये पहला स्टॉप है हमारा जलवा जी जाने के लिए. मिस्टर नॉट मिंसन मिस्टर. ನೋಡಿ ತುಂಬ ಚೆನ್ನಾಗಿದೆ ಓಲ್ಡ್ ಟೌನ್. लेस देन 1 ಇದು ಮುನ್ಸ್ಟರ್. और एक ये हिस्टोरिक सिटी बहुत जो कि 12 मिनट दूर है. वॉकिंग से 10 मिनट रहेगा. इसी डायरेक्शन में वॉक करना है. जाके क्रॉस करते हैं. ನೋಡಿ ಇದ್ರು ಮುನ್ಸ್ಟರ್ದು ಆಲ್ ಸ್ಟಾರ್ಗೆ ಹೋಗೋಣ. ಇವರೆಲ್ಲ ಏನು ಮಾಡಿದ್ರೆ ನೋಡಿ. ಅವ್ನು ಏನು ಮಾಡ್ತಾ ಇದ್ದಾನೆ ನಾಯಿಗೆ ನೋಡಿ. ಕ್ಲೀನ್ ಮಾಡ್ತಾರೆ, ಹಣ್ಣು ತೊಳಿ. ನೋಡಿ ಎಲ್ಲರೂ ಚಿಕ್ಕ ತಗೊಂಡ್ರೆ 2 ಲೀಟ್ರ್ ಬಾಟ್ಲಿ. ನೋಡಿ ಹಳೆ ಬಿಲ್ಡಿಂಗ್ಸ್ ನೋಡಿ. ಮಹೇಶ್ ಬಾಬು ನೋಡಿ. ಇದು ಓಲ್ಡ್ ಸಿಟಿ, ತುಂಬ ಚೆನ್ನಾಗಿದೆ ಇದು ನೋಡಿ. ನೋಡಿ ಇವ್ನು ಮ್ಯೂಸಿಕ್ ನೋಡೇ ಕಂಡು ಹಿಡಿತಾನೆ ಎಲ್ಲೋಗೋದು ಅಂತ. ಕಾರ್ಪಸ್ ಕ್ರೈಸ್ಟ್ ನೋಡಿ. ಇವತ್ತು ಕಾರ್ಪಸ್ ಕ್ರೈಸ್ಟ್ ಇರೋದ್ರಿಂದ ಇಲ್ಲೆಲ್ಲ ರಜಾ. ಸೂಟ್ ನೋಡಿ ಚೆನ್ನಾಗಿದೆ, ಯಾರಾದರೂ ಕೊಡ್ಸಂಗಿದ್ರೆ ಕೊಡಿಸಿ ಇವ್ರ ಮದುವೆಗೆ. ನೋಡಿ 20 years ಓಲ್ಡ್ ಥಿಯೇಟ್ರ್ ಕೂಡ ಇದೆ ಇಲ್ಲಿ. ಊರಿನ HR ಟೀಮು ಪೀಪಲ್ ಆ್ಯಂಡ್ ಕಲ್ಚರ್ದು. ಎಷ್ಟು ಕ್ರೇಜಿ ಆಗಿದೆ ಅಂದರೆ ರೆಸ್ಟೋರೆಂಟು. ನೋಡಿ ಏನು ಕ್ರೇಜಿ ಆಗಿದೆ. ಇವತ್ತೇನೋ ನಡೀತಾ ಇದೆ ಇವೆಂಟ್, ಅದಕ್ಕೋಸ್ಕರ ಬಾ ನಾವು ಹೋಗೋಣ ಮುಂದೆ. ಮತ್ತೇನೋ ಕಾರ್ಪಸ್ ಕ್ರೈಸ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಓಡಾಡ್ತಿದ್ದಾರೆ, ಅದಕ್ಕೆ ಅಲ್ಲಿ ಪೊಲೀಸ್ ಕೂಡ ಫುಲ್ ಸೆಕ್ಯೂರಿಟಿ ಎಲ್ಲ ಕೊಡ್ತಾ ಇದ್ದಾರೆ.
ಆದರೆ ತುಂಬ ಚೆನ್ನಾಗಿದೆ ಇದು. ತುಂಬ ಜನ ಇದ್ದಾರೆ. ಯಾಕ ನಮ್ಮನ್ನೇ ನೋಟಾಗ ಆಡ್ತಾ ಇದ್ದಾನೆ ಅನ್ಸುತ್ತೆ. ನೋಡಿ ಅದು ಅಲ್ಲಿ ಹೋಗ್ತಾ ಇರೋದು ಏನು ಅಂದರೆ ಹೋಲಿ ಸ್ಪಿರಿಟ್ ಅಂತ ಒಂದು ಇದಿರುತ್ತಲ್ಲ, ಏನು ಚರ್ಚಲ್ಲಿ ಇರುತ್ತಲ್ಲ ಒಂದು ಹೋಲಿ ಸ್ಪಿರಿಟ್ ಅಂತ, ಅದನ್ನ ತಗೊಂಡು ಹೋಗ್ತಾ ಇದಾರೆ ಅಂತ ಅದ್ರಲ್ಲಿ. ಇವತ್ತು ಏನು ಹೇಳು, ಕಾರ್ಪಸ್ ಕ್ರೈಸ್ಟ್ ಏನು ಅಂತ ಹೇಳು ಒಂಚೂರು. ಹೇಳ ನೀಟಾಗಲ್ಲ, ಎದ್ರಕ ನಾಚ್ಕೋತಿಯಲ್ಲ. ಅಮ್ಮ ಅಂದಿತ್ತು ಹೋಲಿ ಟ್ರಿನಿಟಿ ಹಬ್ಬ ಇವತ್ತು ಅಂತ. ಓಕೆ, ಹೋಲಿ ಟ್ರಿನಿಟಿ ಹಬ್ಬ ಅಂತ. ಎಷ್ಟು ಲಕ್ಷ ಇರ್ಬೋದು ಗುರು ಇದು? ಸನ್ ರೈಡ್ ನೈ ಸನ್ ರೈಸ್ ಬೋಲ. ನೋಡಿ ಇದು ಓಲ್ಡ್ ಬಿಲ್ಡಿಂಗ್ಸು. ಇದನ್ನ ಹೆಂಗೆ ಪ್ರಿಸರ್ವ್ ಕ್ರೇಜಿಯಾಗಿ ಮಾಡಿಟ್ಟಿರ್ತಾರೆ ಇವರು. ಪರವಾನೆ ಯಾವ ನೋಡಿ ಇದನ್ನು ಕ್ರೇಜ್ ಆಗಿದೆ ಚಿಕ್ಕ ಜಾಗದಲ್ಲಿ. ನೋಡಿ ಜರ್ಮನಿಲಿ ಯಾವುದೇ ಸಿಟಿಗೆ ಹೋದ್ರೂ ಅದ್ರ ಓಲ್ಡ್ ಟೌನ್ ನೋಡಿದ್ರೆ ಸಾಕು, ನಿಮ್ಗೆ ಇಡೀ ಸಿಟಿದು ಇದು ಗೊತ್ತಾಗೋಗ್ಬಿಡುತ್ತೆ, ಹಿಸ್ಟ್ರಿ ಎಲ್ಲ. ನ್ಯಾಷನಲ್ ಬ್ಯಾಂಕ್ ಬಿಲ್ಡಿಂಗು ಎಷ್ಟು ಕ್ರೇಜ್ ಆಗಿದೆ. ನೋಡಿ ಇದೆಲ್ಲ ಹೇಳ ಮಾತಾಡು. ನೋಡಿ ಕೊಲೋನಲ್ಲಿ ದೊಡ್ಡ ಚರ್ಚ್ ನೋಡಿರ್ತೀರ, ಅದೇ ಥರ ಇಲ್ಲೂ ಒಂದು ಚರ್ಚ್ ಇದೆ. ಇಲ್ಲಿರೋ ಚರ್ಚ್ಗಳದ್ದು ಸ್ಪೆಷಾಲಿಟಿ ಏನು ಅಂದರೆ ಯಾವ ಚರ್ಚ್ನೂ ಅವ್ರು ಕಂಪ್ಲೀಟಾಗಿ ಬಿಲ್ಡ್ ಮಾಡೋಕ್ಕಾಗಲ್ಲ, ಅದೇ ಅವ್ರ ಕರ್ಸು. ಆದರೆ ಅದನ್ನ ಇನ್ನೂ ಟ್ರೈ ಮಾಡ್ತಾನೆ ಇರ್ತಾರೆ, ರೆನೋವೇಟ್ ಮಾಡ್ತಾನೆ ಇರ್ತಾರೆ. ನೀವು ಯಾವತ್ತೇ ನೋಡಿದ್ರೆ ಚರ್ಚ್ಗಳು ಫಿನಿಶ್ ಆಗಿರೋದು ನೀವು ಜರ್ಮನಿಲ್ಲ ನೋಡಿರೋಲ್ಲ. ಈ ಫ್ಲಾಗ್ ಎಲ್ಲ ಏನು ಅಂತ ನಮಗೂ ಗೊತ್ತಿಲ್ಲ, ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೋಡಿ ಚರ್ಚ್ ಓಪನ್ ಇದೆ, ಒಳಗಡೆ ಹೋಗ್ಬೋದು. ನೋಡಿ ಅವರಿಬ್ರು ಕಪಲ್ಸ್. ಆಯ್ತೆ ಕರ್ಕೆ. ಸೊ ನೋಡಿ ನಮ್ಮಿಂದ ಒಂದು ಕ್ರೇಜಿಯಸ್ಟ್ ಚರ್ಚ್ ಇದೆ, ಅದನ್ನ ನೀಟಾಗಿ ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅದು ವಿಡಿಯೋ ಮಾಡ್ಕೊಬಾರ. ಕ್ಲೋಸ್ ಆಗಿದೆ. ಆದರೆ ಇದು ಕ್ರೇಜಿಯಸ್ಟ್ ಪಾರ್ಟ್ ಏನು ಅಂದರೆ, ಯಾವುದಾದ್ರೂ ಆಗಿರಲಿ DM, ಮೀಡಿಯಮ್ ಆಕ್ಟು ಏನೇ ಇದ್ರೂ ಎಲ್ಲ ಓಲ್ಡ್ ಬಿಲ್ಡಿಂಗ್ಸಲ್ಲಿ ಮಾಡ್ತಾ ಇದ್ದಾರೆ. ನೋಡಿ ಓಲ್ಡು ಎಲ್ಲ ಓಲ್ಡು ಆಯಿತು. ಆಮೇಲೆ ಇದು ನೋಡಿ, ಇಲ್ಲಿಂದನೇ ಎಂಟ್ರಿ ಆಗಬೇಕು ಮಿನ್ಸ್ಟರ್ಗೆ. ನಾವು ಅವಾಗೆಲ್ಲ ಬಂದಿದ್ದದೆಲ್ಲ ಸುಳ್ಳು. ಇದು ಮೇನ್ ಬರಬೇಕಾದ್ರೆ ಇಲ್ಲೇ ಬರಬೇಕು. ಇಲ್ಲಿ ಟ್ರೈನ್ ಹಿಂಗೆ ಬಂದು ಹಿಂಗೆ ಹೋಗುತ್ತೀನಿ. ಮನ್ಸ್ಟರಲ್ಲಿರೋ ಒಂದು ರಿವರ್ ನೋಡಿ. ಹುಡುಗಿರ್ನ ನೋಡ್ಬಿಟ್ಟು ಏನಂತಾನೆ, ಇವನು ಬಾತ್ಕೊಳ್ಳೆ ಎಂದಿದ್ದು ಯಾರಿಗೆ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ. ನೋಡಿ ಇದು ಒಂದು ಚರ್ಚ್ ಅನ್ಸುತ್ತೆ. ನೋಡಿ ಇದೇ ಆಗಿತ್ತು ಮಿನ್ಸ್ಟರ್ ಬ್ಲಾಗು. ಇದು ಮೊದಲನೇ ಬ್ಲಾಗ್ ಆಗಿರುತ್ತೆ. ಇದಾದಮೇಲೆ ಇನ್ನೊಂದು ಕಡೆ ಹೈಕಿಂಗ್ ಹೋಗೋ ಪ್ಲ್ಯಾನ್ ಇದೆ. ಸೊ ಅದು 2ನೇ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ಯಾರ್ಯಾರು ನೋಡ್ತಾ ಇದ್ದೀರಾ ನೋಡಿ, ಏನಾನ ಇಷ್ಟ ಆಗಿಲ್ಲ, ಇಷ್ಟ ಆದ್ರೂ ಕಮೆಂಟ್ ಮಾಡಿ. ಆಮೇಲೆ ಮತ್ತೆ ಇನ್ನೂ ಜಾಸ್ತಿ ಜನ ಫಾಲೋ ಮಾಡಿ. ಓಕೆ ಗೈಸ್, ಬಾಯ್.